ಇನ್ನೊಂದು ಮಾತಿತ್ತು ಏನಂದರೆ ಅಷ್ಟು ಜನ ಇದರಲ್ಲಿ ಸ್ವಲ್ಪ ಸ್ಟ್ಯಾಟಿಕ್ ಇಟ್ಕೊಂಡು ಅಥವಾ ಸ್ಟ್ರಾಟಜಿ ಇಟ್ಕೊಂಡು ಒಂದಿಷ್ಟು ಜನ ಆಡ್ತಾ ಇದ್ದಾರೆ ಅಂತ. ಸೊ ನಿಮಗೆ ಅನಿಸಿದ ಪ್ರಕಾರ ಸ್ಟ್ರಾಟಜಿ ಇಟ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇದ್ದಾರೆ ಅಂದರೆ ಯಾವ ಕಂಟೆಸ್ಟೆಂಟ್ಗಳು ಅಂತ? ನಾ ಒಂದು ಹೇಳ್ತೇನೆ, ಯಾವೇ ಸ್ಟ್ರಾಟಜಿ ಇಟ್ಕೊಂಡ್ರು ಯಾರು ಏನೇ ಇಟ್ಕೊಂಡ್ರು ಅಲ್ಲಿ ಸಿಚುವೇಶನೇ ಬೇರೆ ಇರುತ್ತೆ. ಈಗ ನಾನೇ ಇವತ್ತು ಹಿಂಗಿರಬಹುದು ಅಂತ ಏನೋ ಯೋಚನೆ ಮಾಡ್ತಾಯಿದ್ರೆ ಅದಕ್ಕೆ ಬೇರೆಯೇ ಟ್ವಿಸ್ಟ್ ಕೊಡ್ತಾರೆ. ಆ ಟ್ವಿಸ್ಟ್ ಕೊಟ್ಟಾಗ ಅದಕ್ಕೆ ತಕ್ಕಂಗೆ ನಾವು ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು. ಆ ವಿಚಾರದಲ್ಲಿ ಬಂದರೆ ಕಾರ್ತಿಕು ಸ್ಟ್ರಾಟಜಿ ಮಾಡ್ತಾರೆ. ಗೇಮ್ಸ್ ಟಾಸ್ಕ್ ಅಂತ ಕೊಟ್ಟಾಗ ನಾವು ಹಿಂಗೆ ಆಡೋಣ ಹೀಗೆ ಆಡೋಣ ಅಂತ ವಿನಯ್ ಕೊಡ್ತಾರೆ. ಆ್ಯಂಡ್ ನಾನು ಕೊಟ್ಟಿದ್ದೀನಿ ಇನ್ಫ್ಯಾಕ್ಟ್ ಟಾಸ್ಕ್ ಅಂತ ಬಂದಾಗ ಇಲ್ಲ ಈ ಥರ ಮಾಡೋಣ, ಇಲ್ಲ ಹೀಗೆ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಟಾಸ್ಕ್ಗಳ ವಿಷಯ ಅಂತ ಬಂದಾಗ ಸ್ಟ್ರಾಟಜಿ ಬೇಕೇ ಬೇಕು, ಇಲ್ಲ ಗೆಲ್ಲಕ್ಕಾಗೋದಿಲ್ಲ. ಬೇರೆ ಏನಾದರೂ ನಾವು ಟ್ರೈ ಮಾಡ್ತಾನೆ ಇರಬೇಕು. ಅಪಾರ್ಟ್ ಫ್ರಮ್ ದ್ಯಾಟ್ ಈ ಬಿಗ್ ಬಾಸ್ ಅನ್ನೋ ಇದರಲ್ಲಿ ಸ್ಟ್ರಾಟಜೀಸ್ ಅಂದರೆ ಎಲ್ಲರೂ ನೋಡಿದ್ದಾರೆ ಬಿಗ್ ಬಾಸ್ನ ಹೇಗಿರಬೇಕು ಏನು ಮಾಡಬೇಕು ಅಂತ. ಕೆಲವ್ರಿಗೆ ಗೊತ್ತಿದೆ ಈ ಫಾರ್ಮೆಟ್ ಹೇಗಿರುತ್ತೆ, ರಿಯಾಲಿಟಿ ಶೋಸ್ ಫಾರ್ಮೆಟ್ ಹೇಗಿರುತ್ತೆ ಅನ್ನೋದು. ಸೊ ಬಹುಶಃ ಅದು ಗೊತ್ತಿರೋದ್ರಿಂದ ಅವ್ರಿಗೆಲ್ಲ ಇನ್ನೂ ಸ್ವಲ್ಪ ಸುಲಭ ಆಗಿರಬಹುದೇನೋ. ಬಟ್ ಅಲ್ಲಿ ಬಂದು ಆ ಥರ ಮಾಡ್ತಾರೆ, ಐ ಡೋಂಟ್ ಥಿಂಕ್ ಸೊ. ಸೊ ನೀವು ಕೂಡ ಕ್ಯಾಪ್ಟನ್ ಆಗಿದ್ರಿ. ಕ್ಯಾಪ್ಟನ್ಶಿಪ್ಪನ್ನು ನಿಭಾಯಿಸೋದು ಎಷ್ಟು ಕಷ್ಟ ಆಗಿತ್ತು ನಿಮಗೆ? ಆ್ಯಕ್ಚುಲಿ ನಾನು ಅನ್ಕೋತಾ ಇದ್ದೆ ಕ್ಯಾಪ್ಟನ್ ಬೇಡ 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 ಅಂತ. ಅದು ಸುದೀಪ್ ಸರ್ ಕೊಟ್ಟಂಥ ಜವಾಬ್ದಾರಿ. ಯಾಕೆಂದರೆ ಬಹಳ ಕಷ್ಟ ಅದು. ಪ್ರತಿ ವಾರ ಅಫ್ಕೋರ್ಸ್ ಅದರಿಂದ ಯೂಸ್ ಆಗೋದು ಒಂದಷ್ಟಿದೆ. ಬಟ್ ಅದೆಲ್ಲ ನನಗೆ ಸಿಕ್ಕಿತ್ತು, ಇಮ್ಯುನಿಟಿ ಸಿಕ್ಕಿತ್ತು ಆ್ಯಂಡ್ ಫೋಟೋ ಎಲ್ಲ ಸಿಕ್ಕಿತ್ತು ನನಗೆ. ಬಟ್ ಸರ್ ಕೊಟ್ಟಾಗ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಜವಾಬ್ದಾರಿ ತೊಗೊಂಡಿದ್ದೆ. ಭಾಳ ಕಷ್ಟ ಅದು. ಏಕೆಂದರೆ ಕೆಲವರು ಸರಿಯಾಗಿ ಮೈಕ್ ಹಾಕ್ಕೊಳ್ಳೋದಿಲ್ಲ ಅಂತಾರೆ, ಕೆಲವರು ಸಡನ್ನಾಗಿ ನಿದ್ರೆ ಮಾಡಿಬಿಡ್ತಾರೆ. ಅದು ಬೇಕು ಅಂತಲ್ಲ, ಬಟ್ ಆಗಿಬಿಡುತ್ತೆ ಅದು. ಆದಾಗ ಆ್ಯಸ್ ಜವಾಬ್ದಾರಿ ನಾನು ತೊಗೋಬೇಕು. ಅಡುಗೆ ಆಗಿಲ್ಲ ಅಂದ ತಕ್ಷಣ ಬರ್ತಾರೆ, ಸರಿ ಮ್ಯಾಮ್ ಅಡುಗೆ ಆಗಿಲ್ಲ, ಯಾರು ಇವಾಗ ಅಂತಾರೆ. ಪಾತ್ರೆ ತೊಳೆದಿಲ್ಲ ಮೇಡಮ್, ಈಗ ಶಿಫ್ಟ್ ಯಾರ್ದು, ಪಾತ್ರೆ ತೊಳೆದಿಲ್ಲ, ಎಲ್ಲದನ್ನು ನಾವೇ ನೋಡ್ಕೋಬೇಕಾಗತ್ತೆ ಕ್ಯಾಪ್ಟನ್ ಆದವರೇ. ಸ್ವಲ್ಪ ಕಷ್ಟನೇ ಇತ್ತು. ಬಟ್ ಅದನ್ನು ಎಂಜಾಯ್ ಮಾಡಿಕೊಂಡೇ ಮಾಡಿದೆ. ಅದರಲ್ಲೂ ನಾನು ತಗೊಂಡಾಗ ಜವಾಬ್ದಾರಿ ಒಂದಿಬ್ಬರು ಮೂರು ಜನಕ್ಕೆ ಶಿಕ್ಷೆನೂ ಕೊಟ್ಟೆ. ಮಾಡಲ್ಲ ಅಂತಾಯಿತು, ಯಾಕೆ ಮಾಡಬೇಕು, ಒಂದೇ ಸಲ ತಪ್ಪು ಮಾಡಿರೋದು ಅಂತ ಅವರು. ನಾನು ಇಲ್ಲ ಇಷ್ಟು 75 ದಿನ ಆಗೋಯ್ತು, ಇನ್ನೂ ನಿಮಗೆ ರೂಲ್ಸ್ ಗೊತ್ತಿಲ್ಲ ಅಂದರೆ ಹೇಗೆ, ಈಗಲೂ ಅದನ್ನು ಬಿಟ್ಕೊಡೋಕ್ಕಾಗತ್ತೆ, ಆಗಲ್ಲ, ಇದು ಶಿಕ್ಷೆ ಅನುಭವಿಸ್ಬೇಕು ಅಂತ. ನಾನೇನು ಮಾಡ್ತಿದ್ದೆ ಅಂದರೆ ಮನೆಗೆ ಉಪಯೋಗ ಆಗೋ ಹಾಗೆ ಶಿಕ್ಷೆ ಕೊಡ್ತಿದ್ದೆ, ಕ್ಲೀನಿಂಗು ಅದು ಇದು ಅಂತ. ಅದನ್ನು ಒಪ್ಕೊಂಡು ಎಲ್ಲರೂ ಮಾಡಿದ್ರು ಕೂಡ. ತೊಕಲೆ ಸಂತೋಷ್ ಅವರು, ಆಮೇಲೆ ಮೈಕಲ್ ಅವರು ಎಲ್ಲ ಏನು ಅಂದ್ಕೊಂಡ್ರೋ ಮನ್ಸಲ್ಲಿ ಗೊತ್ತಿಲ್ಲ, ಬಟ್ ನಾನು ಹೇಳಿದಾಗಂತೂ ಮಾಡಿದ್ರು. ಸ್ವಲ್ಪ ಕಷ್ಟನೇ ಅದು, ಆ ಜವಾಬ್ದಾರಿ ಕಷ್ಟ. ಟಾಸ್ಕ್ ವಿಚಾರಕ್ಕೆ ಬಂದರೆ ಕ್ಯಾಪ್ಟನ್ ಆಗಿ ಪಾಯಿಂಟ್ಸ್ಗಳನ್ನು ಕೊಡೋದು ಅಥವಾ ಒಬ್ಬರು ಮಾಡಲ್ಲ ಮಾಡ್ತೀನಿ ಅಂದಾಗ ಅವರನ್ನು ಸರಿಪಡಿಸೋದು, ಅದು ಆಯ್ತು ಕೂಡ ಒಂದು ಇನ್ಸಿಡೆಂಟಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಈ ಟೀಮ್ ಲೀಡರ್ ಅಂತ ಆಗಿಬಿಟ್ರೆ, ಆಮೇಲೆ ಉಸ್ತುವಾರಿ ಆಗಿಬಿಟ್ರೆ ಅಂತೂ ತುಂಬ ದೊಡ್ಡ ತಲೆನೋವು. ನೀವು ಯಾವ ಥರ ಉಸ್ತುವಾರಿ ಮಾಡಿದ್ರೂ ಕೂಡ ಒಂದು ಪಾಯಿಂಟ್ ಇರುತ್ತೆ, ಇಲ್ಲ ಇವ್ರು ಸರಿಯಾಗಿ ಮಾಡಲಿಲ್ಲ, ಇಲ್ಲ ಇವ್ರು ಇಲ್ಲಿ ನೋಡಲಿಲ್ಲ ಅಂತ. ಅವ್ರು ಅರ್ಥ ಮಾಡ್ಕೋಬೇಕು, ಉಸ್ತುವಾರಿ ಮಾಡೋರ್ಗೂ ಎರಡೇ ಕಣ್ಣೇ ಇರೋದು. ಅಲ್ಲಿ 5-6 ಜನ ಆಡ್ತಿರ್ತಾರೆ ಅಂದಾಗ ಯಾರನ್ನ ನೋಡೋಕ್ಕಾಗ್ತಿರುತ್ತೆ, ಎಷ್ಟು ಮ್ಯಾಕ್ಸಿಮಮ್ ನಾವು ನೋಡೋಕ್ಕಾಗತ್ತೋ, ಎಷ್ಟು ನಾವು ಅದಕ್ಕೆ ನ್ಯಾಯ ಕೊಡೋಕ್ಕಾಗುತ್ತೋ ಅಷ್ಟೇ ಮಾಡೋಕ್ಕಾಗೋದು. ಬಟ್ ಅಲ್ಲಿ ಬಂದ್ಬಿಡುತ್ತೆ ಆಟ ಆಡುವಾಗ. ಯಾಕೆಂದರೆ ಅವರು 100% ಕೊಟ್ಟು ಆಟ ಆಡ್ತಿರ್ತಾರೆ, ಬೀಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಎಲ್ಲೋ ಆ ಪಾಯಿಂಟ್ ಅವ್ರಿಗೆ ಸಿಗಲಿಲ್ಲ ಅಂದ ತಕ್ಷಣ ಉಸ್ತುವಾರಿ, ಇವ್ರು ಸರಿಯಾಗಿ ಹೇಳಲಿಲ್ಲ, ಪಾಯಿಂಟ್ ನಮಗೆ ಬರಬೇಕಿತ್ತು ಅಂತ ಹೇಳ್ತಾರೆ. ಆ್ಯಂಡ್ ಟೀಮ್ ಲೀಡರ್ ಆದರೆ ಅಂತೂ, ಈಗ ಟೀಮ್ ಲೀಡರ್ ಆದರೆ ಟೀಮ್ನೂ ಒಂದು ಮಾಡಿ ಇಟ್ಕೋಬೇಕು. ಎಲ್ಲರೂ ಕಿತ್ತಾಡ್ತಿರ್ತಾರೆ, ಇಲ್ಲ ನನಗೆ ಕೊಡಬೇಕು, ನಾನು ಈ ಆಟ ಆಡಬೇಕು ಅಂತಾರೆ, ಇಲ್ಲ ಒಪ್ಪಿಸ್ಬೇಕು, ಇಲ್ಲ ನೋಡಿ ಇವ್ರು ಆಡಲಿ, ಇಲ್ಲ ನಾನು ಆಡಬೇಕು, ಇಲ್ಲ ನಾನು ಆಡಲಿಲ್ಲ ಅಂದರೆ ವೀಕ್ ಮುಗಿತಾ ಇದ್ದ ಹಾಗೆ ಇವ್ರು ಕಳಪೆ, ಯಾವ ಟಾಸ್ಕು ಆಡಲಿಲ್ಲ ಅನ್ನೋದು ಬಂದುಬಿಡುತ್ತೆ. ಸೊ ನಾವು ಟಾಸ್ಕ್ ಆಡಬೇಕು ಟೀಮ್ ಲೀಡರಾಗಿ, ಬೇರೆಯವ್ರನ್ನೂ ನಿಭಾಯಿಸ್ತಾ ಇರಬೇಕು. ನನಗೆ ಒಂದು ವಾರ ಸಾಕಷ್ಟು ಬಿಡ್ತು, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ರು. ಲೈಕ್ ಅವ್ರು ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಟೀಮ್ ಲೀಡರ್ ಆಗಿಬಿಟ್ಟು ನಮ್ಮ ಟೀಮ್ಗಲ್ಲ ಅನ್ನೋ ಮಾತು ಬಂತು. ಆವಾಗ ಎಲ್ಲರೂ ಕೂರಿಸ್ಕೊಂಡು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ, ನೋಡಿ ಹೀಗೀಗಾಯಿತು, ನಾನು ಇದನ್ನು ಮಾತಾಡಿದ್ದೀನಿ ಅಂತ. ಸೊ ಜವಾಬ್ದಾರಿ, ತುಂಬ ದೊಡ್ಡ ಜವಾಬ್ದಾರಿನೇ ಅದು.